ಬೆಂಗಳೂರಿನ ವರ್ತೂರಿನಲ್ಲಿರುವಂಥ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕದ ಟ್ಯಾಂಕ್ಗೆ ಬಿದ್ದು ಕಾರ್ಮಿಕರು ಸಾವನ್ನಪ್ಪಿದ್ದಾರೆ. ವರ್ತೂರಿನ ಬೆಳಗೆರೆಯಲ್ಲಿರುವಂಥ BWSSB ಪ್ಲಾಂಟ್ನಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಡ್ರೈನೇಜ್ ಪ್ಲಾಂಟ್ನಲ್ಲಿ ಕೆಲಸ ಮಾಡುವಾಗ ಕಾರ್ಮಿಕರು ಜಾರಿ ಬಿದ್ದಿದ್ದಾರೆ. 3 ಕಾರ್ಮಿಕರಲ್ಲಿ ಓರ್ವನನ್ನು ರಕ್ಷಣೆ ಮಾಡಲಾಗಿದೆ. ಇಬ್ಬರಿಗಾಗಿ ಹುಡುಕಾಟ ಮುಂದುವರೆದಿದೆ. ಬಿಹಾರ ಮೂಲದ ಬ್ರಿಜೇಶ್, ತಮಿಳುನಾಡಿನ ಅಖಿಲೇಶ್ ನಾಪತ್ತೆಯಾಗಿರುವಂಥದ್ದು. ಇನ್ನು ಟ್ಯಾಂಕ್ ಒಳಗೆ ಗ್ರ್ಯಾಪ್ನೇಲ್ ಬಿಟ್ಟು ಕಾರ್ಮಿಕರಿಗಾಗಿ ಶೋಧ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಅವರು ನಾಪತ್ತೆಯಾಗಿದ್ದಾರೆ. ಈಗ ಅಪ್ಡೇಟೆಡ್ ಮಾಹಿತಿ. ಸೊ ನೋಡ್ತಾ ಇದ್ದೀರಿ, ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ವರ್ತೂರಿನ ಬೆಳಗೆರೆಯಲ್ಲಿರುವಂಥ BWSSB ಪ್ಲ್ಯಾಂಟ್ ಅದು. ಸೊ ಆ ಪ್ಲ್ಯಾಂಟ್ನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಜಾರಿ ಬಿದ್ದು 3 ಕಾರ್ಮಿಕರು ಅದರ ಒಳಗಡೆ ಜಾರಿ ಬಿದ್ದಿದ್ದು. ಅದರಲ್ಲಿ ಒಬ್ಬನನ್ನು ರಕ್ಷಣೆ ಮಾಡಲಾಗಿದೆ. ಇನ್ನಿಬ್ಬರಿಗಾಗಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಡೇಂಜರಸ್ ಪ್ಲ್ಯಾಂಟ್ ಇದೆ. ಯಾಕಂದರೆ ನೀರಿನ ಟ್ಯಾಂಕ್ಗಳಿಗೂ ಈ ಟ್ಯಾಂಕ್ಗೂ ಭಾರಿ ವ್ಯತ್ಯಾಸ ಇದೆ. ನೀರಿನ ಟ್ಯಾಂಕ್ನಲ್ಲಿ ಕೇವಲ ನೀರಿರುತ್ತೆ, ಆದರೆ ಇಲ್ಲಿ ಈ ಗಲೀಜ್ ನೀರೇನಿರುತ್ತೆ, ಡ್ರೈನೇಜ್ ನೀರು, ಅದರ ಜೊತೆಗೆ ಅಲ್ಲಿ ಕೊಳ್ತಿರುವಂಥ ಕಾರ್ಬನ್ ಮೊನಾಕ್ಸೈಡ್ ಗ್ಯಾಸ್ಗಳು ಕೂಡ ಇರ್ತವೆ. ಸೆಪ್ಟಿಕ್ ಟ್ಯಾಂಕ್ ಆಗಿದೆ. ಸೊ ಈ ರೀತಿಯಾಗಿ ಅವಘಡ ಸಂಭವಿಸಿರುವಂಥದ್ದು. 2 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಓರ್ವನನ್ನು ರಕ್ಷಣೆ ಮಾಡಲಾಗಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಸಂದೇಶ್, ಎಷ್ಟೊತ್ತಿಗಾದಂಥ ಘಟನೆ ಇದು? ಅದರ ಜೊತೆಗೆ ಯಾವ ರೀತಿಯಾಗಿ ಕಾಲ್ಜಾರು ಬಿದ್ದರು? ಅದೇನು ಮೇಂಟೆನೆನ್ಸ್ ವೇಳೆ ಆಯಿತಾ ಅಥವಾ ಬೇರೆ ಯಾವ ಕೆಲಸದ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಅಂತ? ರಾಹುಲ್, ಸಂಜೆ ಹೊತ್ತಿಗೆ ಈ ಒಂದು ಘಟನೆ ನಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ವರ್ತೂರಿನ ಬೆಳಗೆರೆಯಲ್ಲಿರುವಂತಹ ಒಂದು BWSSB ಡ್ರೈನೇಜ್ ಪ್ಲಾಂಟ್ ಇದು. ಈ ಪ್ಲಾಂಟ್ ನಲ್ಲಿರುವಂತಹ ಒಂದು ಟ್ಯಾಂಕರ್ ಏನಿದೆ, ಆ ಟ್ಯಾಂಕರ್ ನ ಬಳಿ ಕೆಲಸ ಮಾಡ್ತಾ ಇರ್ತಾರೆ. ಕೆಲಸ ಮಾಡ್ತಿದ್ದಂತ ಸಂದರ್ಭದಲ್ಲಿ 3 ಜನ ಕೂಡ ಪಕ್ಕದಲ್ಲೇ ನಿಂತಿರ್ತಾರೆ. ಈ ಸಂದರ್ಭದಲ್ಲಿ ಆಯತಪ್ಪಿ ಆ ಒಂದು ಟ್ಯಾಂಕರ್ ನ ಒಳಗಡೆ, ಡ್ರೈನೇಜ್ ಟ್ಯಾಂಕರ್ ನ ಒಳಗಡೆ 3 ಜನ ಕೂಡ ಅಟ್ ಎ ಟೈಮ್ 3 ಜನ ಕೂಡ ಬೀಳ್ತಾರೆ. ಆದ್ರೆ 3 ಜನ ಬಿದ್ದಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕಾರ್ಮಿಕರೇ ಅದನ್ನ ಗಮನಿಸಿ ಓಡಿ ಬಂದು ಓರ್ವನನ್ನ ರಕ್ಷಣೆ ಮಾಡ್ತಾರೆ. ಅಂದ್ರೆ ಹಗ್ಗವನ್ನ ಬಿಟ್ಟು ಆತನನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಅಲ್ಲಿನ ಕಾರ್ಮಿಕರೇ ಮಾಡ್ತಾರೆ. ಆದ್ರೆ ಅದಾದ ನಂತರ ಇನ್ನಿಬ್ಬರು ಏನಿದ್ರು ಅವರು ಆಯತಪ್ಪಿ ಕಂಪ್ಲೀಟ್ ಒಳಗಡೆ ಬಿದ್ದಿರ್ತಾರೆ. ಅವರನ್ನ ರಕ್ಷಣೆ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ. ಇಷ್ಟರಲ್ಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಹಾಗೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಅಲ್ಲಿದ್ದಂತಹ ಕಾರ್ಮಿಕರು ಕೊಡ್ತಾರೆ. ಅದಾದ ನಂತರ ಅಂದ್ರೆ ಸಂಜೆಯಿಂದಲೂ ಕೂಡ ಅವರನ್ನ ಹುಡುಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಅವರ ಪತ್ತೆ ಆಗಿಲ್ಲ. ಹಾಗಾಗಿ ಇಷ್ಟೊತ್ತಾಗ್ಲೇ ಅಂದ್ರೆ ಡ್ರೈನೇಜ್ ಟ್ಯಾಂಕರ್ 10 ಅಡಿ ಎತ್ತರ ಇದೆ. ಹಾಗಾಗಿ ಬಹಳಷ್ಟು ಕಾರ್ಯಾಚರಣೆ ನಡೆಸಿದ್ರು ಕೂಡ ಅವರು ಕೂಡ ಪತ್ತೆ ಆಗ್ತಾ ಇಲ್ಲ. ಹಾಗಾಗಿ ಸದ್ಯ ಈಗ ಬಿಹಾರ ಮೂಲದ ಬ್ರಿಜೇಶ್ ಮತ್ತೆ ತಮಿಳುನಾಡು ಮೂಲದ ಅಖಿಲೇಶ್ ಏನಿದ್ದಾರೆ, ಅವರ ಮೃತದೇಹಕ್ಕಾಗಿ ಈಗಾಗಲೇ ಕಾರ್ಯಾಚರಣೆಯನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ನಡೆಸ್ತಾ ಇದ್ದಾರೆ. ಬಿಕಾಸ್ ಅದು 10 ಅಡಿ ಎತ್ತರದ ಒಂದು ಡ್ರೈನೇಜ್ ಟ್ಯಾಂಕರ್ ಆಗಿದೆ. ಜೊತೆಗೆ ಈಗಾಗಲೇ ಸುಮಾರು ಗಂಟೆಗಳಿಂದಲೂ ಕೂಡ ಈಗ ಕಾರ್ಯಾಚರಣೆಯನ್ನ ನಡೆಸ್ತಾ ಇರೋದ್ರಿಂದ ಇಲ್ಲಿಯವರೆಗೂ ಕೂಡ ಆ ಒಂದು ಮೃತದೇಹ ಪತ್ತೆಯಾಗಿಲ್ಲ. ಜೊತೆಗೆ ಆ ಒಂದು ನೀರಿನ ರಭಸ ಏನಿದೆ ಅದು ಕೂಡ ಜಾಸ್ತಿ ಇರೋದ್ರಿಂದ ಈಗ ಸದ್ಯ ಆ ಒಂದು ಡ್ರೈನೇಜ್ ನೀರನ್ನ ಖಾಲಿ ಮಾಡೇ ತೆಗಿಬೇಕಾಗತ್ತೆ. ಯಾಕಂದ್ರೆ ಈಗಾಗಲೇ ನೀರಿನ ಒಳಗೆ ಅಂದ್ರೆ ಟ್ಯಾಂಕರ್ ಡ್ರೈನೇಜ್ ನೀರಿನ ಒಳಗೆ ಗ್ರ್ಯಾಪ್ನೇಲನ್ನ ಕೂಡ ಕಟ್ಟಿ ಈಗಾಗಲೇ ಒಳಗಡೆ ಬಿಟ್ಟಿದ್ರು. ಇಷ್ಟೊತ್ತಿಗೆ ಮೇಲ್ಭಾಗದಲ್ಲಿ ಏನಾದ್ರೂ ಅವರ ಮೃತದೇಹಗಳು ಇದ್ದಿದ್ರೆ ಆ ಒಂದು ಹುಕ್ಕಿಗೆ ತಗಲಾಕೊಳ್ತಾ ಇದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಗ್ರ್ಯಾಪ್ನೇಲನ್ನ ಬಿಟ್ಟಂತ ಸಂದರ್ಭದಲ್ಲೂ ಕೂಡ ಮೃತದೇಹಗಳು ಪತ್ತೆ ಆಗಿಲ್ಲ. ಹಾಗಾಗಿ ಈಗ ಸದ್ಯ ಮುಂದಿನ ಹಂತದಲ್ಲಿ ಅಂದ್ರೆ ಆ ಡ್ರೈನೇಜ್ ನೀರನ್ನ ಖಾಲಿ ಮಾಡೇ ಆ ಮೃತದೇಹಗಳನ್ನ ಪತ್ತೆ ಹಚ್ಚಬೇಕಾಗುತ್ತೆ ಅಥವಾ ಆ ಮೃತದೇಹಗಳನ್ನ ಮೇಲಕ್ಕೆ ತೆಗಿಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಈಗ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಆ ಡ್ರೈನೇಜ್ ನೀರನ್ನ ಸಂಪೂರ್ಣವಾಗಿ ಖಾಲಿ ಮಾಡಿ ನಂತರ ಹೊರ ತೆಗೆಯೋದಕ್ಕೆ ಈಗ ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ರಾಹುಲ್, ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.